ಪ್ರಯಾಗ್ರಾಜ್ ಕಾಲ್ತುಳಿತದಲ್ಲಿ ಸಿಲುಕಿದ ಬೆಳಗಾವಿಯ 4 ಗಾಯಗಳಾಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ನಡುವಿನಹಳ್ಳಿಯ ಸರೋಜಿನಿ ಅನ್ನೋರು ಕಣ್ಣೀರು ಹಾಕಿದ್ದಾರೆ. ನಾವು 2 ಬಸ್ನಲ್ಲಿ 60 ಜನ ಕುಂಭಮೇಳಕ್ಕೆ ಬಂದಿದ್ದೀವಿ. ಇದ್ದಕ್ಕಿದ್ದ ಹಾಗೆ ಕಾಲ್ತುಳಿತ ಉಂಟಾಯಿತು ಅಂತ ವಿಕ್ಟಿಮ್ಸ್ ಹೇಳ್ಕೊಳ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ಬಂದವರಲ್ಲಿ 4 ರಿಂದ 5 ಜನ ಕಾಣ್ತಾನೆ ಇಲ್ಲ ಅನ್ನೋದು ಇನ್ನೂ ಅವರ ಆತಂಕ ಹೆಚ್ಚಾಗುವಂತ ಮಾಡಿದೆ. 3 ರಿಂದ 4 ಜನ ಮಾತ್ರ ನಾವು ಇಲ್ಲಿದ್ದೀವಿ, ಇನ್ನೂ 4-5 ಜನ ಮಿಸ್ಸಿಂಗ್ ಆಗಿದ್ದಾರೆ. ನಾವು ಒಟ್ಟು 9 ಜನ ಬಂದಿದ್ವಿ, ಉಳಿದವರು ಕಾಣ್ತಾ ಇಲ್ಲ. ಇದು ಸರೋಜಿನಿ ಅವರ ಆತಂಕವನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದೆ. ನೋಡಿ, ಉಸಿರಾಡೋದಕ್ಕೂ ಆಗ್ತಿರ್ಲಿಲ್ಲ, ಮತ್ತೆ ತುಂಬಾ ಜನ ಕಣ್ಮುಂದೆನೇ ಕೆಳಗೆ ಬಿದ್ರು ಅನ್ನೋದನ್ನೆಲ್ಲ ಅವರು ಹೇಳ್ತಾ ಇದ್ರು. ಮತ್ತೆ ತಮ್ಮವರನ್ನ ತಾವು ಇಲ್ಲಿ ನಮ್ಮ ಜೊತೆಗೆ ಬಂದವ್ರು ಕಾಣಿಸ್ತಾನೆ ಇಲ್ಲ ಅಂತ ಕೂಡ ಆತಂಕಕ್ಕೊಳಗಾಗಿದ್ದಾರೆ. ತುಂಬಾ ಜನ ತಮ್ಮ ಕಣ್ಣೀರ ಕಥೆಗಳನ್ನು ಹೇಳ್ತಾ ಇದ್ದಾರೆ. ತುಂಬಾ ಜನ ಫ್ಯಾಮಿಲಿಯನ್ನ ಹುಡ್ಕೊಳ್ಬೇಕು, ಈಗ ನಾವು ಇಲ್ಲೆಲ್ಲಿ ಹುಡ್ಕೋದು, ಮೊಬೈಲ್ಗಳು ಕಾರ್ಯನಿರ್ವಹಿಸ್ತಾ ಇಲ್ಲ, ಏನ್ ಮಾಡೋದು ಅಂತ ಹೇಳಿ ಅಸಹಾಯಕತೆಯನ್ನ ತೋಡ್ಕೊಳ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಜನರ ನೆರವಿಗೆ ಜಿಲ್ಲಾಡಳಿತ ಬರ್ತಾ ಇದೆ, ಬಟ್ ಅವರ ಪರಿಸ್ಥಿತಿಗೂ ಮೀರಿ ಅಲ್ಲಿನ ಸಿಚುವೇಶನ್ಸ್ ಒಂದೊಂದೇ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಗೆ ಈ ಕಡೆಗೆ ಒಂದು ದೃಶ್ಯ ತೋರಿಸ್ತಾ ಇದೀವಿ ನಿಮಗೆ. ಎಂಟ್ರಿಗೆ ಅವಕಾಶ ಇದೆಯೋ ಇಲ್ವೋ ಅದನ್ನ ಕೇಳೋಕ್ಕೂ ರೆಡಿ ಇಲ್ಲ ಜನ. ಒಬ್ರು ನುಗ್ತಿದ್ದಂಗೆ ಉಳಿದವರೆಲ್ಲ ಒಳ್ಳೆ ಸಮೂಹ ಸನ್ನಿಗೆ ಒಳಗಾದವರಂತೆ ನುಗ್ತಾರೆ. ಹಿಂಗಾದಾಗಲೇ ಅಲ್ಲೆಲ್ಲ ಕಾಲು ತುಳಿತ ಆಗೋದು. ಆ ದೃಶ್ಯ ಇದೆಯಲ್ಲ, ಎಂಟ್ರಿಗೆ ಏಕಾಏಕಿ ನುಗ್ಗುವಂಥ ದೃಶ್ಯ, ಅದು ಭಾಳ ಭಯಾನಕವಾಗಿದೆ. ಇನ್ನು ಕೆಲವು ಕಡೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ತಳ್ಕೊಂಡು ಹೋಗೋದು, ಕೋಟ್ಯಾಂತರ ಜನ ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂತಹ ದೃಶ್ಯ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಕರ್ನಾಟಕ ರಾಜ್ಯದ ಇಡೀ ಪಾಪ್ಯುಲೇಷನ್ನು, ಅದ್ರ ಜೊತೆಗೆ ಇನ್ನೊಂದು 3 ಕೋಟಿ ಸೇರಿಸಿದ್ರೆ ಒಂದು ಡಿಸ್ಟ್ರಿಕ್ಕಲ್ಲಿದೆ. ಇಡೀ ರಾಜ್ಯದ ಒಂದು ಪಾಪ್ಯುಲೇಷನ್ ಒಂದು ಡಿಸ್ಟ್ರಿಕ್ಕಲ್ಲಿದ್ರೆ ಏನಾಗುತ್ತೆ? ನೀವು ಒಂದು ಅಂದಾಜು ಮಾಡ್ಕೊಳ್ಳಿ ಅದನ್ನು.